Hello guys, this is your Spurti. And welcome back to my channel, my new vlog. So ಇವತ್ತಿನ ಫಸ್ಟ್ ರೆಸ್ಕ್ಯೂ. ಅದಕ್ಕಿಂತ ಮುಂಚೆ 1.5 ವರ್ಷ ಆದಮೇಲೆ ನಾನು ಕನ್ನಡಿ ಹಾಕ್ಸಿದ್ದೀನಿ. ಗೊತ್ತಿಲ್ಲ ನಿಮಗೆ ಕಾಣಿಸ್ತೈತಾ ಇಲ್ಲ, ತೋರಿಸ್ತೀನಿ. ನೋಡಿ, 1.5 ವರ್ಷ ಆದಮೇಲೆ ನಿನ್ನೆ ರಾತ್ರಿ ಕನ್ನಡಿ ಹಾಕಿಸ್ದೆ. ಕಾಲ ಕೂಡು ಬಂತು. ಸೊ ಇವಾಗ ಫಸ್ಟ್ ರೆಸ್ಕ್ಯೂ ಇದೆ. ಮುಂದಿಂದ ಹೋಗೋಣ, ಹಿಂದಿಂದ ಹೋಗೋಣ, ಹಿಂಗೆ ಹೋಗೋಣ, ಮುಂದಿಂದನೇ ನುಗ್ಗೋಣ. ಸೊ ನಮ್ಮ ಅಣ್ಣನ ಹಸು ಇದೆ ಒಂದು, ಅದ್ರ ಅದ್ರ ಕರುಗೆ ಸಣ್ಣದಾಗಿ ಗಾಯ ಇದೆಯಂತೆ. ನೆನ್ನೆ ರಾತ್ರಿ ಫೋನ್ ಮಾಡಿದರು. ಸೊ ಎಮರ್ಜೆನ್ಸಿ ಏನಿಲ್ಲ. ಸೊ ಹಾಗಾಗಿ ಬೆಳಗ್ಗೆನೇ ಬಾ ಅಂದರು. ಸೊ ಬೆಳಗ್ಗೆನೇ ಹೋಗ್ತಾ ಇದ್ವಿ. ಎಲ್ಲಣ್ಣ ಕರು ಕಡೆನಾ? ಇಲ್ಲ, ಮಾರುತಿ ಅಣ್ಣ ಇಲ್ಲ, ತಿರುಮಣ್ಣ ಇದ್ದಾರೆ. ಎಲ್ಲ ಸಣ್ಣ ಕರು ಅಲ್ಲ, ಮನೆ ಒಳಗೆ ಇಟ್ಕೊಂಡಿರ್ತೀರ ಅಂತ ಅನ್ಕೊಂಡೆ. ಈ ಕಡೆ ಸರಿ, ಆಯಿಂಟ್ಮೆಂಟ್ ಹಚ್ತೀನಿ ತಡ್ರಿ. ನೀಲಗಿರಿ ಎಣ್ಣೆನೂ ಹಾಕ್ಬೋದು. ಹೌದಾ? ಏನಿಲ್ಲ, ಅದು ನೀಲಗಿರಿ ಎಣ್ಣೆ ಹಚ್ಬಿಟ್ಟು ಸ್ಪ್ರೇ ಮಾಡಿದ್ರೆ ಹೋಗುತ್ತಣ್ಣ, ಹಂಗೇನಿಲ್ಲ. ನನ್ನ ಹತ್ರ ಉಗ್ರಿಲ್ಲ. ತಿರುಗಪ್ಪಿ. ಸೊ ಅದಕ್ಕೆ ಲೈಟಾಗಿ ಮ್ಯಾಗೋಟ್ಸು ಫಾರ್ಮ್ ಆಗಿತ್ತು, ಗಾಯ ಆಗಿತ್ತು. ಸೊ ನೀಲಗಿರಿ ಎಣ್ಣೆ ಹಾಕಿ ಸ್ಪ್ರೇ ಹೊಡೆದಿದ್ದಾರೆ, ಅದು ಆಚೆ ಬರಬೇಕು. ರಾತ್ರಿ ಇನ್ನೂ ಒಂದು ಸತಿ ನೋಡಿ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ, ಇದು ವರ್ಕ್ ಆಗಲಿಲ್ಲ ಅಂದರೆ. ಸೊ ಇನ್ನೊಂದೇನಪ್ಪ ಅಂದರೆ, ಗಾಯಕ್ಕೆ ಹುಳಗಳು ಹೆಂಗೆ ಬೀಳುತ್ತೆ ಅಂದರೆ, ನೊಣಗಳು ಮುತ್ತಬಾರ್ದು. ಓಕೆ, ನೊಣಗಳು ಯಾವಾಗ ಗಾಯದ ಮೇಲೆ ಕೂತ್ಕೊಳ್ಳುತ್ತೋ ಅವು ಒಂದು ಮೊಟ್ಟೆ ಇಡುತ್ತೆ, ಒಂದಷ್ಟು ಮೊಟ್ಟೆ ಇಡುತ್ತೆ. ಆ ಮೊಟ್ಟೆಗಳೇ ನೆಕ್ಸ್ಟು ಮ್ಯಾಗೋಟ್ಸ್ ಆಗೋದು. ಹ್ಯೂಮನ್ಸಿಗೂ ಬೀಳುತ್ತೆ, ಬಟ್ ಹ್ಯೂಮನ್ಸಲ್ಲಿ ಪರ್ಸೆಂಟೇಜ್ ಕಮ್ಮಿ ಮ್ಯಾಗೋಟ್ ವುಂಡ್ ಆಗೋದು. ಯಾಕಪ್ಪ ಅಂದರೆ ಹ್ಯೂಮನ್ಸು ಟ್ರೀಟ್ಮೆಂಟ್ ತಗೊತಾರೆ, ಹೈಜೀನಾಗಿ ಇಟ್ಕೊತಾರೆ, ವುಂಡ್ಸ್ಗಳನ್ನ ಜಾಸ್ತಿ ಏರಿಗೆ ಎಕ್ಸ್ಪೋಸ್ ಮಾಡಲ್ಲ. ಎಕ್ಸ್ಪೋಸ್ ಮಾಡಿದ್ರು ಒಳ್ಳೆ ಕೇರ್ ತೊಗೊತಾರೆ. ಪಾಪ ಅನಿಮಲ್ಸಿಗೆ ಯಾರು ಕೇರ್ ತೊಗೋಬೇಕು, ಅವುಗಳಿಗೆ ಈಸಿಯಾಗಿ ಹುಳ ಬೀಳುತ್ತೆ. ಸೊ ಬೆಸ್ಟ್ ಟ್ರೀಟ್ಮೆಂಟ್ ಏನು ಗೊತ್ತಾ? ಆಫ್ಟರ್ ರಿಮೂವಿಂಗ್ ದ ಮ್ಯಾಗೋಟ್ಸು ನೀಮ್ ಆಯಿಲ್ ಹಚ್ಬಿಡ್ಬೇಕು. ನೀಮ್ ಆಯಿಲ್ ಹಚ್ಚಿದ್ರೆ ಎಂಥ ಹುಳ ಆದರೂ ಬೀಳಲ್ಲ. ಆಮೇಲೆ ನೊಣಗಳು, ಸೊಳ್ಳೆಗಳು ಮುತ್ತಲ್ಲ, ಅದು ಮುತ್ತಿದ್ರೆ ತಾನೇ ಬರೋದು. ಸೊ ನಿಮ್ಗಳ ಮನೆಯಲ್ಲಿ ಹಸುಗಳು, ಆಮೇಲೆ ಈ ಕುರಿಗಳು, ಆ ಥರ ಯಾವ್ದಾದ್ರು ಅನಿಮಲ್ಸ್ ಸಾಕಿದರೆ ದಿನ ರಾತ್ರಿ ನೀವೇನು ಮಾಡೋದು ಬೇಡ, ಇದು ನೀಮ್ ಆಯಿಲ್ ಹಚ್ಚಿ, ಓಕೆನಾ? ಬೇಸಿಗೆಗಾಲದಲ್ಲಿ ಏನು ಬೇಕಾಗಲ್ಲ ಜನರಲಿ. ಈ ಮಳೆಗಾಲದಲ್ಲಿ ಜಾಸ್ತಿ ಮ್ಯಾಗೋಟ್ಸ್ ಉಂಡಾಗುತ್ತೆ, ಚಳಿಗಾಲದಲ್ಲಿ ಮ್ಯಾಗೋಟ್ಸ್ ಉಂಡಾಗುತ್ತೆ. ಬೇಸಿಗೆಗಾಲದಲ್ಲಿ ಮಾವಿನ ಸೀಸನಲ್ಲಿ ನೊಣಗಳು ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ನೀವು ಒಂದೇನು ಮಾಡಬೇಕಪ್ಪ ಅಂದರೆ, ನೀಮ್ ಆಯಿಲ್ ಮನೇಲಿ ಏನು ಇದು ಮೆಡಿಸಿನ್ಸ್ ಇಲ್ಲ ಅಂದರೂ ನೀಮ್ ಆಯಿಲ್ ಮಾತ್ರ ದಯವಿಟ್ಟು ತಂದಿಟ್ಕೊಂಡ್ಬಿಟ್ಟು ದಿನ ಅಪ್ಲೈ ಮಾಡ್ತಾ ಬನ್ನಿ. ಸೊ ಹೆಲ್ತು ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ತ್ ಕೂಡ ಹಾಳಾಗಲ್ಲ. ಓಕೆ, ಎಲ್ಲಿದೆ ಮೇಡಮ್? ಅದೇ ಫೋನ್ ಮಾಡಿದ್ದು ಅವಳ ಅನ್ಸುತ್ತೆ, ಹತ್ಕೊಂಡು ಫೋನ್ ಮಾಡಿದ್ಲು. ಓಕೆ, ಇಂಜೆಕ್ಷನ್ ಮಾಡಕ ಅದು ಸ್ಕೂಟಿ ಹಿಂದ ಟೈರ್ಗೆ ಹೋಗ್ಬಿಟ್ಟಿದೆ. ಅದೆಲ್ಲ ನೋವಾಗುತ್ತೆ, ಸಿವಿಯರ್ ಇದೆ ಅದು.
ಒಂದು ಡಬ್ಬ ಇದ್ರೆ ಕೊಡ್ತೀರಾ? ರೊಟ್ಟಿನ ಬಾಕ್ಸು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಬರ್ತೀರಾ? ಹಾಂ, ಸಿವಿಯರ್ ಇದೆ ಅದಕ್ಕೆ. ಅದೇ ಏನು ರೆಸ್ಪಾಂಡ್ ಮಾಡ್ತಿಲ್ಲಲ್ಲ. ಸ್ವಲ್ಪ ಏನಾದ್ರು ನೋವಾಗಿದ್ರೆ ಇಂಜೆಕ್ಷನ್ ಕೊಡ್ಬೋದಿತ್ತು. ದೂರ ಹೋಗ್ತಿತ್ತು. ಹಾಂ, ಇಲ್ಲ ಇದು ಸಿವಿಯರ್ ಇದೆ ಇವಾಗ. ತಾಳಿ ಅಕ್ಕ ಕೊಡ್ತೀನಿ. ಬೆಸ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದೇ ಬೆಸ್ಟ್. ಗೊತ್ತಾಗಿದ್ರೆ ಮುಂಚೆನೇ ಮಾಡ್ತಿದ್ದೆ. ಎಷ್ಟು ದಿನ ಆಯಿತು ಹೊಡೆದು? ಗಾಡಿ ಹೊಡೆದು ಎಷ್ಟು ದಿನ ಆಯ್ತಕ್ಕ? ಮೊನ್ನೆ ಅದು ನಮಗೆ ಗೊತ್ತಿಲ್ಲ. ಗಾಡಿ ಯಾರು ಹೇಳಿದಕ್ಕೆ ಗೊತ್ತಾಯ್ತು. ಸಾಕಾಗುತ್ತಾ? ಸಾಕು ಸಾಕು. ಬಟ್ಟೆ ಕೊಡ್ಲ ಇದ್ರ ಕೆಳಗೆ ಹಾಕಕ್ಕ? ಹಂಗೆ ಇರ್ಲಿ ಬಿಡಿ. ನನ್ನ ಮಗಳಂತೂ ಅಳು ಪಾಪ. ಅವಳೇ ಜಾಸ್ತಿ ಹಚ್ಕೊಂಡಿದ್ದು. ನಾವು ಹಾಲು ಹಾಕ್ತಿದ್ವಿ. ಅದೇನು ಎದ್ದು ಓಡಾಡೋಂಥ ಪೊಸಿಷನ್ ಅಲ್ಲಿ ಏನು ಇಲ್ಲ ಅನ್ಸುತ್ತಲ್ಲ. ಬೆಳಿಗ್ಗೆ ಓಡಾಡ್ತಿತ್ತಕ್ಕ ಒಂಚೂರು ಚೂರು. ಓಕೆ, ಸರಿ ಆಯ್ತು. ಸಿಕ್ಕಾಪಟ್ಟೆ ಪೇಯ್ನಲ್ಲಿದೆ ಇದು, ಹಂಗಾಗಿ ಏನು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಮೊನ್ನೆನೇ ನಂಗೇನಾದ್ರು ಫೋನ್ ಬಂದಿದ್ರೆ ಬೇಗ ಆ್ಯಕ್ಷನ್ ತೊಗೋಬೋದಿತ್ತು. ಬಟ್ ಪಾಪ ಅವ್ರಿಗೂ ಗೊತ್ತಿರಲಿಲ್ಲ. ಮೊನ್ನೆ ಏನೋ ನೋಡಿ ಮೆಸೇಜ್ ಮಾಡಿ, ರಾತ್ರಿ ಮೆಸೇಜ್ ಮಾಡಿದರು 10-10:30 ಹಂಗೆ, ಹಿಂಗೆ ಬೆಕ್ಕಿಗೆ ಕಾಲು ನೋವಾಗಿದೆ ನೋಡ್ತೀರಾ ಅಂತ. ಸರಿ ಆಯಿತು, ಬೆಳಗ್ಗೆ ಬರ್ತೀನಿ ಅಂದಿದ್ದೆ. ಬಟ್ ಆ್ಯಕ್ಚುಲಿ 3 ದಿನ ಆಗಿದೆ ಅಂತ. ಸಿವಿಯರೇ ಇದೆ ಕಂಡೀಷನ್ನು. ನೋಡೋಣ, ಅದಕ್ಕೆ ಚಾನ್ಸ್ ತೊಗೊಳೋದು ಬೇಡ. ಅದಕ್ಕೆ ಡಾಕ್ಟ್ರ್ ಹತ್ರನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದೀನಿ. ಈ ಆ್ಯಕ್ಚುಲಿ ಬೆಕ್ಕುಗಳು ಈ ಥರ ಎಲ್ಲ ಮಲಗೋದೇ ಇಲ್ಲ. ಫುಲ್ಲು ಆ್ಯಕ್ಟಿವ್ ಇರ್ತವೆ, ಹೈಪರ್ ಆ್ಯಕ್ಟಿವ್ಗಳು. ಇದು ಈ ರೇಂಜಿಗೆ ಮಲಗಿದೆ ಅಂದಿದ್ದಕ್ಕೆ ನನಗೆ ಡೌಟ್ ಬಂತು. ಸೊ ಯಾರ್ ಹಿಯರ್. ಅಣ್ಣ ಬೆಕ್ಕು ಮನೆ ಮುಂದೆ ಇರುತ್ತಂತೆ, ಸುಮ್ಮನೆ ಊಟ ಹಾಕ್ತಿರ್ತಾರೆ. ಪ್ರಾಪರಾಗಿ ಏನಿಲ್ಲ, ಅದು ಸಾಕಿಲ್ಲ. ಇದಕ್ಕೆ ಏನೂ ಇಲ್ಲ ಅನಿಸುತ್ತೆ. ರೆಸ್ಕ್ಯೂಡ್ ಇದು, ನಾನು ರೆಸ್ಕ್ಯೂರು. ಲೋ ಇದೆ, ಕಷ್ಟ ಹಂಗಾರೆ. ಕಷ್ಟ. ಮಿನಿಮಮ್ ಇದರ ನಾರ್ಮಲ್ ಟೆಂಪರೇಚರ್ 100 to 102 ವರೆಗೆ. ಇದು 90 ಬಿಲೋ ಇದೆ. ಲಾಸ್ಟ್ 90 ವರೆಗೆ ಡಿಟೆಕ್ಟ್ ಆಗಿದೆ. ಅಲ್ಲ ಗೊತ್ತಾಯ್ತು, ನೋಡಿದ ತಕ್ಷಣ ಸಿವಿಯರ್ಲಿ ಡಿಹೈಡ್ರೇಟೆಡ್. ಪ್ಯೂಪಿಲು ಏನು ಇದಿಲ್ಲ, ಮೂಮೆಂಟ್ ಇಲ್ಲ, ಏನಿಲ್ಲ. ಗ್ಲೋವ್ಸ್ ಒಳಗೆ ಹೋಗ್ಬಿಟ್ಟಿದೆ. ಅದೇ ಗೊತ್ತಾಯ್ತು, ಅದಕ್ಕೆ ಪಟ್ಟಂತ ಎತ್ಕೊಂಬಂದೆ ನೋಡಿ. ಇಲ್ಲ ಓಕೆ. ಸೊ ಪರವಾಗಿಲ್ಲ, ಇವಾಗ ಒಂಚೂರು ಹಿಂಗೆ ಅಂತೈತೆ. ಬಟ್ ಟೆಂಪ್ರೇಚರ್ ಏನು ರೈಸ್ ಆಗಿಲ್ಲ, ಹಾಗೆ ಇದೆ. ಡೌಟಲ್ಲೇ ಇದೆ. ನೋಡೋಣ, ಅದೇನಾದ್ರು ಆ್ಯಕ್ಟಿವ್ ಆದರೆ ನಾಳೆ ಒಂದ್ಸತಿ ಕರ್ಕೊಂಬರ್ರಿ, ಗ್ಲೂಕೋಸ್ ಹಾಕ್ತೀನಿ ಅಂದರು. ನೋಡೋಣ, ಇವಾಗ ಕರ್ಕೊಂಡು ಹೋಗ್ತೀನಿ ವಾಪಸ್ಸು. ಸೊ ಬೆಚ್ಚಗಿಡ್ಬೇಕಂತ ಅಷ್ಟೇ. ಹೋಯ್ತಾ? ಇಲ್ಲ ಐತೆ. ಏನು ಇಂಜೆಕ್ಷನ್ ಕೊಟ್ಟರೆ
ಹ್ಞೂ ಇಂಜೆಕ್ಷನ್ ಕೊಟ್ಟರು, ಆಕ್ಸಿಜನ್ ಹಾಕಿದ್ರು. ಯಾಕಲೆ ಓಡಿಸ್ರಕ್ಕ ಕಡೆ ಅದೇನು ಮಾಡೋದು ಬಂದು ಕಚ್ಚಿ ಕಚ್ಚಿದ್ರು. ಇದಕ್ಕೆ ಯಾವ್ದೋ ಇಲ್ಲಿರೋನಾಗ ಯಾವ್ದಕ್ಕೂ ಇಂಜೆಕ್ಷನ್ ಕೊಟ್ಟಿದ್ನಲ್ಲ ನಾನು ಅವಾಗ. ನನಗೆ ಗೊತ್ತಿಲ್ಲ, ನಮ್ ಸುಮನ್ ಕೊಟ್ಟಿದ್ದ ನಂಬರ್ ನಿಮ್ದು ಅವಾಗಿತ್ತು. ಆಮೇಲೆ ಹುಡುಗನ್ ಕೇಳಿದ್ರೆ ಕೊಡ್ಲಿಲ್ಲ. ಇದು ಅವರೇ ಸಾಕಿದ್ದು, ಬಾರಿ ಜೋರೆ. ಸರಿ, ಎಷ್ಟೊತ್ತಿಂದ ಇದೆ? ಬಂದ್ರೆ ಬಿಡಿ ಸರ್, ಹೋಯ್ತು. ಹಾಂ ಹೌದಾ? ಒಳಗೆ ಹೋಗಕ್ ಜಾಗ ಇಲ್ಲ ಅಂತ ಹಂಗೆ ನಿಂತೈತ ಏನಂತದು ಸಣ್ಣದು ಏನು ಪ್ರಾಬ್ಲಮ್? ಸೊ ಜಿಂಜರ್ ಕ್ಯಾಟ್ ಇತ್ತಲ್ಲ, ಅದೇ ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗಿ ಇವಾಗ ನೋಡಿದ್ರಿ ಅಲ್ಲ. ಸೊ ಆ ಕ್ಯಾಟು ಸತ್ತೋಯ್ತಂತೆ. ಮಧ್ಯಾಹ್ನ ಫೋನ್ ಮಾಡಿ ಹೇಳಿದ್ರು, ಇಲ್ಲ ಮೇಡಮ್ ಅದು ಉಸಿರಾಡ್ತಾ ಇಲ್ಲ, ಸತ್ತೋಗಿದೆ ಅಂತ. ಸೊ ಇಟ್ಸ್ ಆಲ್ ಅಬೌಟ್ ಟ್ರೈಯಿಂಗ್. ಕರ್ಕೊಂಡು ಹೋದೆ ಹಾಸ್ಪಿಟ್ಲಿಗೆ, ಅಲ್ಲೂ ಟ್ರೀಟ್ಮೆಂಟ್ ಸಿಕ್ತು, ಎಮರ್ಜೆನ್ಸಿ ಕೇರ್ ಸಹ ಕೊಟ್ಟರು. ಆ್ಯಕ್ಚುಲಿ ಅಲ್ಲಿದ್ದ ಡಾಕ್ಟರ್ಸು ತುಂಬಾ ಪ್ರಯತ್ನ ಮಾಡಿದ್ರು ಉಳಿಸ್ಕೋಬೇಕು ಅಂತ. ಬಟ್ ಆಲ್ರೆಡಿ ಟೆಂಪ್ರೇಚರ್ ಫುಲ್ ಲೋ ಆಗಿತ್ತು, ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಸೊ ಅಟ್ಲೀಸ್ಟ್ ಅವರು ನನಗೆ ಮುಂಚೆನೇ ಹೇಳಿದಿದ್ರೆ ನಾನು ಮುಂಚೆನೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಅಣ್ಣ ತಡಿ ಅಣ್ಣ. ಸೊ ಇಷ್ಟ ಆಯಿತು. ಈಗ ಇನ್ನೊಂದು ಕಾಲ್ ಇದೆ. ನಾಯಿ ಮರಿಗೆ ಮುಂಗ್ಸಿ ಕಚ್ಚಿದೆಯಂತೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಆ್ಯಂಡ್ ನಾನು ಹೋಗ್ತಿರೋ ಏರಿಯಾಗೆ ನಾನು ಮುಂಚೆ ಒಂದು ಮೂರ್ನಾಲ್ಕು ವರ್ಷದ ಮುಂಚೆ ಸಿಕ್ಕಾಪಟ್ಟೆ ಹೋಗ್ತಾ ಇದ್ದೆ. ಅಲ್ಲೇ ಸುಲ್ತಾನ್ನ ಬಿಟ್ಟು ನೋಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾಯಿದ್ವಿ. ಆಮೇಲೆ ಸುಲ್ತಾನ್ನ ನಮ್ಮ ಮನೆ ಹತ್ರ ಶಿಫ್ಟ್ ಮಾಡಿಸ್ಕೊಂಡಿದ್ದು. ಮರ್ತೇ ಹೋಗ್ಬಿಟ್ಟಿದೆ ರೋಡ್ ಹಿಂಗೆ ಹೋಗ್ಬೇಕಂತ. ಸೊ ನಾನು ಹಾರ್ಸ್ ರೈಡಿಂಗು ಇವನ ಹತ್ರನೇ ಕಲ್ತಿದ್ದು. ಇವಾಗ ಹೋಗ್ತಾ ಇದ್ದೀನಲ್ಲ, ಜಾಫರ್ ಅಂತ ನಮ್ಮ ಹುಡುಗನೇ, ನನ್ನ ತಮ್ಮನ ಥರ. ಅವನ ಹತ್ರನೇ ನಾನು ಕಲ್ತಿದ್ದು. ಅವ್ನು ನನಗೇನ ಭಾರಿ ಸಣ್ಣವನು, 10th ಸ್ಟ್ಯಾಂಡರ್ಡ್ ಇರ್ಬೋದು ಇವಾಗ. ನೋಡೇ ಒಂದೂವರೆ ವರ್ಷದ ಮೇಲಾಗೋಯ್ತು. ಸೊ ಹೋಗ್ತಾ ಇದ್ದೀನಿ. ಅವನೇ ಎಲ್ಲಾಯ್ತಾ? ಲೇ ಎಷ್ಟು ದೊಡ್ಡನಾಗಿದೆಯಲ್ಲ, ಎಷ್ಟು ಉದ್ದ ಆಗಿದೆಯಲ್ಲ ಯಪ್ಪ. ಈ ಏರಿಯಾಗ ಬಂದ ಒಂದೂವರೆ ವರ್ಷ ಆಯ್ತು ನೋಡ. ಇದು ಚೇಳ್ಗುಡ್ಡ ಅಲ್ಲ, ಚೇಳ್ಗುಡ್ಡ ಇದು ಫುಲ್ಲು. ಹಾಂ, ಅವಾಗೆಲ್ಲ ಅಲ್ಲಿ ಹೋಗಿ ಅಡುಗೆ ಮಾಡ್ಕೊಂಡೆಲ್ಲ ತಿಂದಿದ್ವಿ, ನೆನಪೈತಾ? ಗುಡ್ಡ ಹತ್ಬಿಟ್ಟು. ಇದು ಹಾಕೊಂಡಿದ್ದೀರಾ? ಕುದುರೆ ಇದೆಯಾ? ಹೌದಾ? ಇದಕ್ಕೂ ಹಿಂಗಾಗಿತ್ತೆ. ಓಕೆ. ಅಲ್ಲ, ಮುಂಗ್ಸಿ ಕಚ್ಚಿರೋದೇನಲ್ಲ ಇದು. ಇದು ಹಾಂ, ಏನ ನೆನಪಿದ್ದೀನ ನಾನು? ಓಕೆ. ಆಗಲೇ ವಾಸಿಯಾಗೋ ಸ್ಟೇಜಲ್ಲಿ ಇದೆ. ಹಲೋ. ಇವನೇ ಗೈಸ್ ಜಾಫರ್ ಅಂದರೆ.
ನನಗೆ ಕುದುರೆ ಹೇಳ್ಕೊಟ್ಟು ನೀವೇ ಇಷ್ಟೇ ಇದ್ದಿದ್ದು ಲಿಟ್ರಲಿ. ಇವಳಿದ್ದಾಳಲ್ಲ ಇಷ್ಟಿದ್ದ, ಇವಾಗ ಇಷ್ಟು ದೊಡ್ಡವನಾಗಿದ್ದಾನೆ. ಅವನೆಲ್ಲ ನಿನ್ನ ಫ್ರೆಂಡ್ ಎಲ್ಲ? ಹಾಂ, ಇರ್ಫಾನ್ ಎಲ್ಲದ ಗೊತ್ತಿಲ್ಲ ಅಂದರೆ? ಹಾಂ ಹಾಂ, ಹೌದಾ? ಕುದುರೆ ಗಿದ್ರೆ ಇಲ್ವ ಇವಾಗ? ಸರಿತಾ. ಈಗ ಎಷ್ಟು ಡ್ಯೂಟಿ ಫುಲ್ಲಾ? ಫುಲ್ ಡ್ಯೂಟಿ. ಸೊ ನೋಡಿದ್ರೆ ಅಲ್ಲ, ನಾಯಿಮರಿಗೆ ಮುಂಗ್ಸಿ ಕಚ್ಚಿತ್ತು. ಆಲ್ರೆಡಿ ಅದು ವಾಸಿ ಆಗೋ ಸ್ಟೇಜಲ್ಲೇ ಇದೆ. ಜಸ್ಟ್ ಟ್ಯಾಬ್ಲೆಟ್ಸ್ ಕೊಟ್ಟು ಬಂದೆ ದಿನ ಹಾಕು ಅಂತ. ಆ್ಯಂಡ್ ಬೇರೆ ನಾಯಿಗಳಿಗೆಲ್ಲ ಸ್ವಲ್ಪ ಹುರ್ಕಾಗಿತ್ತು, ಅವಕ್ಕೂ ಸೇರಿಸಿ ಟ್ಯಾಬ್ಲೆಟ್ಸ್ ಕೊಟ್ಟು ಬಂದೆ. ಖುಷಿ ಆಯಿತು ಅವ್ನು ನೋಡಿ ಭಾಳ ದಿನ ಆದಮೇಲೆ. ಸೊ ಇಷ್ಟು ದಿನ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ನಾನು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾನು ಇನ್ನೇನು ಕೇಳಬೇಕಾಗಿಲ್ಲ, ಅಲ್ಲಿ ಪದೇ ಪದೇ ಸಪೋರ್ಟ್ ಮಾಡಿ ಅಂತ. ಹಾಗೆ ಯೂಟ್ಯೂಬಲ್ಲೂ ದಯವಿಟ್ಟು ಸಪೋರ್ಟ್ ಮಾಡಿಬಿಡಿ. ನಿಜವಾಗ್ಲೂ ಖುಷಿ ಆಗುತ್ತೆ. ನಾನು ಮಾಡ್ತಿರೋ ಕೆಲಸಕ್ಕೆ ಒಂದು ಪುಷ್ ಅಂತ ಸಿಗುತ್ತೆ. ಆಮೇಲೆ ಇನ್ನೊಂದೇನೋ ಹೇಳೋಣ ಅಂದ್ಕೊಂಡೆ. ಆ್ಯಂಡ್ ನನ್ನ ನಂಬರು ತುಂಬ ಜನ ಹೇಳ್ತಾರೆ ಸಿಗುತ್ತೆ ಅಂತ, ತುಂಬ ಜನ ಅಂತಾರೆ, ತುಂಬ ಜನ ಸಿಗಲ್ಲ ಅಂತಾರೆ. ಅದು ಯಾಕೆ ಸಿಗಲ್ಲೋ ನನಗಂತೂ ಗೊತ್ತಿಲ್ಲ. ನಾನು ಎಲ್ಲ ಕಡೆ ನನ್ನ ನಂಬರ್ ಡಿಸ್ಪ್ಲೇ ಮಾಡಿಬಿಟ್ಟಿದ್ದೀನಿ. ನನ್ನ ಹತ್ರ ಇರೋದು ಒಂದೇ ಸಿಮ್ಮು, ಒಂದೇ ನಂಬರು, ಒಂದೇ ಫೋನು, ಓಕೆನಾ? ಸೊ ಜಾಸ್ತಿ ನಂಬರ್ಸು ನಾನು ಇಟ್ಕೊಂಡಿಲ್ಲ, ಮೇಂಟೈನ್ ಮಾಡೋಕ್ಕಾಗಲ್ಲ, ಇರೋವೇ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಸೊ ನನ್ನ ನಂಬರು ಈ ಯೂಟ್ಯೂಬ್ ಇದರಲ್ಲೂ ಸಿಗುತ್ತೆ ನಿಮಗೆ, ಈ ವಿಡಿಯೋ ಎಂಡಲ್ಲೂ ಸಿಗುತ್ತೆ, ಬಿಗಿನಿಂಗಲ್ಲೂ ಸಿಗುತ್ತೆ. ಒಂದ್ಸತಿ ಹೇಳಿಬಿಡ್ತೀನಿ ಕೇಳ್ಕೊಳ್ಳಿ. 6361584556. ಸೊ ಇದು ನನ್ನ ನಂಬರು. ಸೊ ಕಾಲ್ ಮಾಡಿ, ಯಾವುದೇ ಪ್ರಾಣಿ ಏನೇ ಅಲ್ಲಿ ಕಾಲ್ ಮಾಡಿ, ಯಾವುದೇ ಹಾವು, ಜೇಳು, ಕಪ್ಪೆ ಏನೇ ಇದ್ರೂ ಫೋನ್ ಮಾಡಿ. ಹಾವಿದ್ರೆ ಫೋನ್ ಮಾಡಿ. ವೈಲ್ಡ್ ಲೈಫ್ ರಿಲೇಟೆಡ್ ಯಾವುದೇ ಅನಿಮಲ್ಸು, ಡೊಮೆಸ್ಟಿಕ್, ಬೀದಿ ಬದಿ ಪ್ರಾಣಿಗಳು. ಸೊ ಫೋನ್ ಮಾಡಿ, ಓಕೆ?